ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ಡೇ 3 ನಾವು. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಹೋಗ್ತಿರೋದು ಶರಾವತಿ ರಿವರ್ ಬ್ರಿಡ್ಜ್. ಸೊ ನಮ್ಮ ಸ್ಟೇಯಿಂದ ಶರಾವತಿ ರಿವರ್ ಬ್ರಿಡ್ಜ್ಗೆ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಇದೆ. ಆನ್ ದ ವೇ ಒಳ್ಳೆ ಸೀನ್ರೀಸ್ ಇದೆ. ಸೊ ಶರಾವತಿ ರಿವರ್ ಹತ್ರ ಬೋಟಿಂಗ್ ಕೂಡ ಇದೆ. ಸೊ ಆ ಬ್ರಿಡ್ಜಲ್ಲಿ ಗಾಡಿಗಳು ಕೂಡ ಪಾಸ್ ಆಗುತ್ತೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ. ಸೊ ಇನ್ನೊಂದು ಪಾಯಿಂಟಿಗೆ ವಿಲೇಜ್ ಇದೆ ಅಲ್ಲಿ. ಸೊ ಎಲ್ಲ ಅಲ್ಲಿ ಓಡಾಡಬೇಕಂದ್ರೆ ಇದೇ ಬ್ರಿಡ್ಜ್ ಯೂಸ್ ಮಾಡ್ತಾರೆ. ಸೊ ಈ ಬ್ರಿಡ್ಜ್ಗೆ ಯಾರು ಬರಬೇಕು ಅಂದ್ಕೊಂಡಿದ್ದೀರೋ, ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಟೂರಿಸ್ಟ್ಗಳಿಗೆ ಮಾತ್ರ. ಸೊ ಪರ್ ಪರ್ಸನ್ 20 10 ನನಗೂ ಕರೆಕ್ಟ್ ಜ್ಞಾಪಕ ಇಲ್ಲ. ಇಲ್ಲಿ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರೋ, ಸೊ ಇಟ್ ಈಸ್ ನಾಟ್ ಫ್ರೀ, ಪೇ ಮಾಡಬೇಕು. ಸೊ ಶರಾವತಿ ಬ್ರಿಡ್ಜಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಇರೋದು ನಮ್ಮದು ಶರಾವತಿ ವಾಟರ್ ಫಾಲ್ಸ್. ಸೊ ನಾವು ಹೋಗಿರುವಾಗ ಸ್ವಲ್ಪ ಸಮ್ಮರ್ ಇತ್ತು. ಸೊ ನೀರೆಲ್ಲ ಡ್ರೈ ಆಗೋಗಿದೆ. ಬಟ್ ಜೋಗ್ ಫಾಲ್ಸಲ್ಲಿ ಇನ್ನೂ ನೀರು ಹರಿತಿದೆ. ಮುಂದೆ ವೀಡಿಯೋದಲ್ಲಿ ಕಾಣಿಸುತ್ತೆ. ಸೊ ಒನ್ ಅಪ್ಡೇಟ್, ಇಲ್ಲಿ ಬರೋರಿಗೆ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ. ಯಾಕಂದರೆ ಇಲ್ಲಿ ಟೂರಿಸ್ಟ್ಗಂತಲೇ ಒಂದು ಫುಲ್ ರಿನೋವೇಷನ್ ಆಗ್ತಿದೆ. ಸೊ ಎಷ್ಟೊಂದು ಜನ ಏನು ಅನ್ಕೊತಾರೆ ಅಂದರೆ ಇಲ್ಲಿ ಬರೋರಿಗೆ ಇನ್ನೂ ಎಂಟ್ರೆನ್ಸ್ ಇಲ್ಲ. ಸೊ ಇಲ್ಲ, ಎಂಟ್ರೆನ್ಸ್ ಇದೆ, ಟಿಕೆಟ್ ತೊಗೊಂಡು ಒಳಗಡೆ ಬನ್ನಿ. ಸೊ ಅಲ್ಲಿ ಯಾಕಂದರೆ ಅಲ್ಲಿ 1000 ರೂಪಾಯಿಗೆ ಆಚೆ ಪರ್ ಪರ್ಸನ್ ಅಂತ ಈ ಜೋಗ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಾಟರ್ ಫಾಲ್ಸ್ ಎಲ್ಲ ಆಗ್ತಿದ್ದೋ, ಅಲ್ಲಿ ಮೂವಿ ಸ್ಪಾಟ್ ಇದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಒಳಗಡೆ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ ಅಂತ. ಸೊ ಆ ಸ್ಕ್ಯಾಮ್ಗೆ ನೀವು ಹೋಗಬೇಡಿ. ಟಿಕೆಟ್ ಇದೆ, ರೀಸನೇಬಲ್ ಪ್ರೈಸ್ ಟಿಕೆಟ್ ಇದೆ. ನೋಡಿ ಒಳಗಡೆ ಬನ್ನಿ, ಆರಾಮಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊಬೋದು. ಬಟ್ ಒಳಗಡೆ ಎಲ್ಲ ಫುಲ್ ರಿನೋವೇಟ್ ಆಗ್ತಿದೆ. ಸೊ ಅಲ್ಲಿಂದ ಶರಾವತಿ ವಾಟರ್ ಫಾಲ್ಸಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನ. ಸೊ ಲಂಚ್ ಅಲ್ಲಿ ಶರಾವತಿ ವಾಟರ್ ಫಾಲ್ಸ್ ಹತ್ರ ಎಲ್ಲೂ ಹೋಟ್ಲಿಲ್ಲ. ಸೊ ಮೇನ್ ರೋಡ್ಗೆ ಬರಬೇಕಿತ್ತು. ಹೆಂಗಿದ್ರು ನಾವು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ. ಯಾಕಂದರೆ ನಾವಿನ್ನು ಗೋಕರ್ಣ ಮುರುಡೇಶ್ವರಕ್ಕೆಲ್ಲ ಹೋಗಬೇಕಿತ್ತು. ಸೊ ಅದಕ್ಕೆ ಆನ್ ದ ವೇ ಹಂಗೆ ಮೂಕಾಂಬಿಕಾ ದೇವಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 2 o'clock 3 o'clock ಆಗಿದೆ. ಸೊ ದೇವ್ರ ದರ್ಶನ ಅಂತೂ ನೀಟಾಗಿ ಆಗುತ್ತೆ. ಯಾಕಂದರೆ ರಶ್ ಇರಲ್ಲ ಈ ಟೈಮಲ್ಲಿ ಆಲ್ಮೋಸ್ಟ್ ಆಲು.
ಸೊ ಮುರುಡೇಶ್ವರ ಎಲ್ಲ ಮುಗೀತು. ಸೊ ರಾತ್ರಿ ಅಲ್ಲೇ ಸ್ಟೇ ಮಾಡಿದ್ದೀವಿ ಒಂದು ಹೋಟ್ಲಲ್ಲಿ. ಸೊ ಇವಾಗ ಹೋಗ್ತಿರೋದು ಹೊನ್ನಾವರ. ಸೊ ಹೊನ್ನಾವರ ಬೋಟಿಂಗ್ ಚೆನ್ನಾಗಿದೆ ಅಂತ ಮುರುಡೇಶ್ವರ ಅವ್ರು ಹೇಳಿದ್ರು. ಸೊ ಅದಕ್ಕೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸೊ ಈ ವಿಡಿಯೋದಲ್ಲಿ ಹೊನ್ನಾವರದ ಬೋಟಿಂಗ್ ವಿಡಿಯೋ ಬರಲ್ಲ. ಸೊ ಅದಕ್ಕೆ ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಪಾರ್ಟ್ 4 ಅಂತ ಬರುತ್ತೆ. ಸೊ ಅದರಲ್ಲಿ ನೋಡಿ ಎಲ್ಲ ಬರುತ್ತೆ. ಸೊ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು. ಸೊ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಮಿರ್ಜಾನ್ ಫೋರ್ಟ್ ಕರೆಗೆ ಹೊರಟಿದ್ದೀವಿ. ಸೊ ಇವಾಗ ಇದು ಡೇ 4 ಇದು. ಸೊ ಆ್ಯಕ್ಚುಲಿ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ರಿಟರ್ನ್ ಆಗ್ತಿರೋದು. ಸೊ ನಾವು ಬಿಟ್ಟಿರೋದು ಆಲ್ಮೋಸ್ಟ್ ಅರೌಂಡ್ ಬೆಳಗಿನ ಜಾವ ಇನ್ನು, ಯಾಕಂದರೆ ಮಿರ್ಜಾನ್ ಫೋರ್ಟ್ ಎಲ್ಲ ಇನ್ನೂ ಎಷ್ಟೊಂದು ಪ್ಲೇಸಸ್ ಕವರ್ ಮಾಡಬೇಕು. ಸೊ ಅದಕ್ಕೆ ನಾವೊಂದು ಬೆಳಗಿನ ಜಾವ ಒಂದು 7:30ಗೆ ಬಿಟ್ಟಿದ್ದೀವಿ. ಸೊ ಇವಾಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆನ್ ದ ವೇ ಯಾವುದಾದ್ರೂ ದೇವಸ್ಥಾನಗಳು ಸಿಕ್ಕಿದ್ರೆ, ಇಲ್ಲಾಂದರೆ ಯಾವುದಾದ್ರೂ ಸ್ಪಾಟ್ ಸಿಕ್ಕಿದ್ರೆ ನೋಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಮಿರ್ಜಾನ್ ಫೋರ್ಟ್. ಸೊ ಮಿರ್ಜಾನ್ ಫೋರ್ಟಿಗೆ ಬಂದು ತುಂಬ ತಲೆನೋವಾಯಿತು, ಯಾಕಂದರೆ ಮಠ 2 ಗಂಟೆ ಮಧ್ಯಾಹ್ನದಲ್ಲಿ ಬಂದಿದ್ದೀವಿ. ಫುಲ್ಲು ಬಿಸಿಲು ಹೊಡೆದಿದೆ ಮಂಗಳೂರು ಹತ್ರ ಮಾತ್ರ. ಸೊ ಮಂಗಳೂರು ಫೋರ್ಟಲ್ಲಿ ಕಂಪ್ಲೀಟ್ ಫ್ರೀ ಇದೆ, ಏನು ಟಿಕೆಟ್ ಇಲ್ಲ. ಬಟ್ ಏನಂದರೆ ಆ್ಯಕ್ಷನ್ ಕ್ಯಾಮ್ರಾಸ್ ಎಲ್ಲ ಅಲೋ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ರಾಜರು ರಾಣಿನೂ ಸ್ನಾನ ಮಾಡೋದಂತೆ ಇದು ಆವಾಗಿನ ಕಾಲದಲ್ಲಿ. ಸೊ ಇನ್ನೂ ನೀರಿದೆ, ಬಟ್ ಇಲ್ಲಿ ತೋರಿಸ್ತಿರೋ ನೀರು ಕರೆಕ್ಟ್ ಕಾಣಿಸ್ತಿಲ್ಲ. ಬಟ್ ನಮ್ಮ ಕಣ್ಣಿಗೆ, ನೇಕೆಡ್ ಕಣ್ಣಿಗೆ ಇನ್ನೂ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಸೊ ಇವಾಗೇನು ನೋಡ್ತಾ ಇದ್ದೀರಾ, ಇದು ಇಲ್ಲಿಂದನೇ ಎಂಟ್ರೆನ್ಸ್. ಸೊ ಇಲ್ಲಿಂದ
ರಾಜರು ರಾಣಿಯರು ಅವರು ಸರ್ವೆಂಟ್ಸ್ ಜೊತೆ ಇಲ್ಲಿಂದ ಹೋಗ್ತಿದ್ರು ಕೆಳಗಡೆಗೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನೀರಿರೋದಂತೆ. ಸೊ ಅಲ್ಲೆಲ್ಲ ಆವಾಗಿನ ಕಾಲದ ರಾಜ ರಾಣಿಗಳಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಇಟ್ಕೊಂಡು ಅಲ್ಲಿ ಸ್ನಾನ ಮಾಡ್ತಿರೋರಂತೆ. ಸೊ ಆ್ಯಕ್ಚುಲಿ ಈ ಸ್ಪಾಟ್ ಮಿಸ್ ಆಗಿತ್ತು, ಯಾಕಂದರೆ ನಾವು ಮಂಗಳೂರಿಂದ ಉಡುಪಿಗೆ ಬರುವಾಗ ಈ ಸ್ಪಾಟ್ ಇತ್ತು. ಇವಾಗ ಏನು ತೋರಿಸ್ತಿದ್ದೀನಿ ಲ್ಯಾಂಡ್, ಈ ಲೆಫ್ಟ್ ಸೈಡಲ್ಲಿ ಲ್ಯಾಂಡ್, ರೈಟ್ ಸೈಡಲ್ಲಿ ಬೀಚಸ್ ಇದೆ. ಸೊ ಅಲ್ಲಲ್ಲಿ ಕಲ್ಗಳು ಹಾಕಿದ್ದಾರೆ. ಸೊ ಈ ಸ್ಪಾಟಿಗೆ ಬರ್ಬೇಕು ಅಂದ್ಕೊಂಡಿದ್ದೆ ನಾನು, ಯಾಕಂದರೆ ನಾವು ಬೇರೆ ರೂಟ್ ತೊಗೊಂಡಿದ್ದೆ ನಾನು ಬೇರೆ ಸ್ಪಾಟ್ಗೆ ಹೋಗೋಕ್ಕೆ. ಸೊ ಈ ಸ್ಪಾಟ್ ಮಿಸ್ ಆಗಿತ್ತು. ಸೊ ಇವಾಗ ನಾವು ಈ ಸ್ಪಾಟ್ ನೋಡಬೇಕಂತ ಬಂದಿದ್ದೇನೆ. ಬಟ್ ತುಂಬ ಕ್ಲೀನಾಗಿದೆ, ಇಲ್ಲಿ ಒಳ್ಳೆ ವೈಬ್ ಇದೆ ಗೈಸ್. ಇಲ್ಲಂತೂ ಇಲ್ಲಿ ಆಲ್ಮೋಸ್ಟ್ 1 ಅವರ್ ಇದ್ವಿ, ಆಟ ಆಡಿದ್ವಿ ಬೀಚಲ್ಲಿ, ಫೋಟೋಸ್ ತೊಗೊಂಡ್ವಿ. ಏನಾದರೂ ಹೇಳಿ, ಮಂಗಳೂರು, ಉಡುಪಿ, ಗೋಕರ್ಣ, ಮುರುಡೇಶ್ವರ ಈ ಸೈಡಲ್ಲಿ ಲೈಮ್ ಸೋಡಾ ಕೊಡ್ತಾರೆ. ಲೈಮ್ ಸೋಡಾ ಒಂಥರ ಡಿಫ್ರೆಂಟ್ ಆಗಿದೆ, ಬೆಂಗಳೂರಿಗಿಂತ ಡಿಫ್ರೆಂಟ್ ಆಗಿದೆ.